ನೈಸ್. ಅಲ್ಲ ಗೌತಮರೇ, ಬಟ್ ಮಗು ಹುಟ್ಟಕ್ಕೆ ಮುಂಚೆನೆ ಆಟ ಸಾಮಾನು ತಂದ್ಬಿಟ್ಟಿದ್ದೀರಾ. ಇದೊಳ್ಳೆ ಕೂಸು ಹುಟ್ಟಕ್ಕೂ ಮುಂಚೆ ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡ್ರು ಅನ್ನೋ ಹಾಗಾಯ್ತು. ಹೌದಲ್ವಾ, ಪೂರ್ವ ತಯಾರಿ ಅಂತ ಮಾಡ್ಕೋಬೇಕಲ್ವಾ. ಗೌತಮ್ ಅವರೇ, ಇದೆಲ್ಲ ಯಾಕೋ ಹೆಣ್ಮಕ್ಳು ಆಟ ಆಡೋ ಸಾಮಾನ್ ಥರ ಇದೆ. ನನಗೆ ಯಾಕೋ ಇದು ಕಾನ್ಸ್ಪಿರಸಿ ಅಂತ ಅನಿಸ್ತದೆ. ನೀವು ಷಡ್ಯಂತ್ರ ಮಾಡ್ತಿದ್ದೀರಾ. ಛೇ, ಸ್ವಂತ ಹೆಂಡತಿ ವಿರುದ್ಧ ನಾನು ಯಾಕೆ ಹಾಗೆಲ್ಲ ಮಾಡಲಿ? ನೋನು ನನಗೆಲ್ಲ ಗೊತ್ತು. ನೀವು ಈ ಭಾಷಾ ಹೇರಿಕೆ ಥರ ನನ್ನ ಮೇಲೆ ಹೆಣ್ಮಗು ಹೇರಿಕೆ ಮಾಡ್ತಿದ್ದೀರಾ. ಏನು ಹೇಳ್ತಾ ಇದ್ದೀರಾ ನೀವು? ಸುಮ್ಮನೆ ಏನೇನು ಆರೋಪ ಮಾಡ್ತಾ ಇದ್ದೀರಲ್ರಿ? ಸುಮ್ಮನೆ ಆರೋಪ ಮಾಡ್ತಿಲ್ಲ, ನಾನು ರಿಯಾಲಿಟಿ ಹೇಳ್ತಿದ್ದೀನಿ. ನೀವು ಪಾರ್ಶಾಲಿಟಿ ಮಾಡ್ತಿದ್ದೀರಾ. ಅದಕ್ಕೆ ಈ ಕಿಚನ್ ಸೆಟ್ಟು, ಈ ಬಾರ್ಬಿ ಡಾನ್ ಎಲ್ಲ ತಂದಿದ್ದೀರಾ. ನೋಡಿ, ನಾನು ಇದಕ್ಕೆ ವಿರುದ್ಧವಾಗಿದ್ದೀನಿ. ನಾನು ಇದನ್ನ ಖಂಡಿಸ್ತೀನಿ. ರೀ, ಇದೇನ್ರಿ ಉಗ್ರ ಹೋರಾಟ ಮಾಡೋ ಥರ ಕಾಣಿಸ್ತಾ ಇದ್ದೀರಾ? ಹೌದು, ಮಾಡ್ತೀನಿ. ಯಾಕಂದ್ರೆ ನನ್ನ ಮೇಲೆ ದೌರ್ಜನ್ಯ ಆಗ್ತಿದೆ. ಒಬ್ಬ ಏನ್ರಿ ಇಷ್ಟು ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದ್ದೀರಾ? ನನ್ ಭಯ ಆಗ್ತಾ ಇದೆ, ನೀವೆಲ್ಲಿ ದಂಗೆ ಎದ್ಬಿಡ್ತೀರಾ ಅಂತ. ಹೌದು, ದಂಗೆನೂ ಹೇಳ್ತೀನಿ, ಯುದ್ಧನೂ ಮಾಡ್ತೀನಿ. ನಾರಿ ಮುನಿದರೆ ಮಾರಿ ಅಂತ ಕೇಳಿಲ್ವಾ ನೀವು? ಮಾರಿ ಯಾಕೆ, ಮಹಾಮಾರಿ ಆಗ್ತೀನಿ, ಅದು ನಿಮ್ಗೆ ಗೊತ್ತಿರಲಿ. ರೀ, ಏನ್ರಿ ಆಗಿದೆ ನಿಮ್ಗೆ? ನಮ್ಮ ಆನಂದ್ ಸ್ವಾಮಿಗಳು ಹೇಳ್ತಾ ಇದ್ರು, ಪ್ರೆಗ್ನೆಂಟ್ ಟೈಮಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ಆಗುತ್ತೆ ಅಂತ. ಬಟ್ ಈ ಲೆವೆಲ್ಗೆ ಒಬ್ಬೊಬ್ಬ ಭಯ ಆಗ್ತಾ ಇದೆ ನನಗೆ. ಯಾರಿಗೆ ಮೂಡ್ ಸ್ವಿಂಗು? ನನಗೆ ಮೂಡ್ ಸ್ವಿಂಗಾ? ಇಲ್ಲ ರೀ, ಇಲ್ಲ ಏನೋ ತಮಾಷೆ ಮಾಡಕ್ ಹೋಗಿ ಸೀರಿಯಸ್ ಆಗ್ಬಿಡ್ತಲ್ಲ. ನೀವು ಸರಿಯಾಗಿದ್ದೀರಾ, ನೀವು ಕರೆಕ್ಟ್ ಆಗಿದ್ದೀರಾ, ನಾನು ಸರಿ ಇಲ್ಲ. ಓಕೆನಾ? ಸಮಾಧಾನನಾ? ಅನ್ಬಿಟ್ರಿ ದೊಡ್ಡದಾಗಿ ಹೇಳೋದಕ್ಕೆ. ಆಯ್ತಾಯ್ತು, ಸಾರಿ ಕೊಡಿ.